ಇನ್ಮೇಲೆ ಏನಾದರೂ ದುಡ್ಡು ತಂದ್ರೆ ಯಾಕ್ರಿ ಹೊಡಿತಾ ಇದ್ದೀರಾ? ಇವಳು ನನ್ನ ಹೆಂಡತಿ, ನನಗೆ ಅಕ್ಕಿದೆ. ನಾನು ಇವಳಿಗೆ ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ. ಅದನ್ನ ಕೇಳೋ ರೈಟ್ಸು ಯಾರಿಗೂ ಇಲ್ಲ. ಹೆಂಡತಿ ಆದ್ರೆ ನಿನಗೆ ಅವಳ ಮೇಲೆ ಅಧಿಕಾರ ಬಂದ್ಬಿಡ್ತಾ? ದಬ್ಬಾಳಿಕೆ ಮಾಡ್ಬೋದು ಅನ್ಕೊಂಡಿದ್ಯಾ? ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡನ? ಅದ್ ಹೇಗ್ ನಿಮಗೆ ಅವ್ರ ಮೇಲೆ ಅಧಿಕಾರ ಬರುತ್ತೆ? ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋನು ಗಂಡ, ಇಲ್ದೇ ಇದ್ರೆ ಅವನು ಗಂಡಸಾಗಿರಕ್ಕೂ ಲಾಯಕ್ಕಿಲ್ಲ. ನನ್ನ ಹೆಂಡ್ತಿನ ನಾನು ಹೊಡಿತೀನಿ, ನಿಂದೇನಮ್ಮ ಮಧ್ಯದಲ್ಲಿ? ಬಾರಮ್ಮ ಈ ಕಡೆ. ಇಳ್ಸೋ ಕೈನಾ. ಇನ್ ಒಂದ್ಸರಿ ಅವ್ರಿಗೆ ಹೊಡೆಯಕ್ ಕೈ ಎತ್ತಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಗಂಡನ ಸ್ಥಾನ ಅನ್ನೋದು ಒಂದ್ ಜವಾಬ್ದಾರಿ, ಅದನ್ನ ನಿಭಾಯಿಸ್ದೆ ಬರೀ ಹಕ್ಕನ್ನೇ ಚಲಾಯಿಸೋನ್ಗೆ ಗಂಡ ಅಂತ ಅನಿಸ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಈಗೇನು ಇಲ್ಲಿಂದ ಹೋಗ್ತೀಯ ಅಥವಾ ಪೊಲೀಸಿಗೆ ಕರಿಬೇಕಾ? ಏನು ನೋಡಿದ್ರು ನೋಡ್ದೆ ಇರೋ ಥರ ಹೋಗ್ತಿದ್ಯಾ? ಕೆಲವ್ರನ್ನ ನೋಡ್ದೆ ಹೋದ್ರೇನೆ ನೆಮ್ಮದಿ. ಏನು ಕಿತ್ತು ರಾಣಿ ಚೆನ್ನಮ್ಮ, ಫುಲ್ ಬಿಲ್ಡಪ್ಪು. ಜನ ಎಲ್ಲ ಚಪ್ಪಾಳೆ ಹೊಡೆಯೋ ರೇಂಜಿಗೆ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಮಾಸ್ ಸಿನಿಮಾದಲ್ಲಿ ಮಾಲಾಶ್ರೀ ಎಂಟ್ರಿ ಇದ್ದಂಗಿತ್ತು. ಪರವಾಗಿಲ್ಲ, ಬೆಂಗಳೂರಿಗೆ ಬಂದ್ಮೇಲೆ ಮೈಕೈ ತುಂಬಿಕೊಂಡು ಒಂಥರ ಚೆನ್ನಾಗಿ ಕಾಣ್ತಿದ್ಯಾ. ಇನ್ನೊಂದ್ಸರಿ ಹಾಗೆ ಮಾತಾಡಿದ್ರೆ ಆ ಗಂಡಸ್ಕಾದಾಗೆ ನಿನಗೂ ಆಗತ್ತೆ. ಒಬ್ಬ ಮಾಜಿ ಗಂಡಂಗೆ ಆವಾಜ. ಗಂಡನ ಯಾವತ್ತು ನೀನ್ ನನ್ ಕುತ್ತಿಗೆಯಿಂದ ತಾಳಿ ಕಿತ್ಕೊಂಡು ಹೋದ್ಯೋ ಅವತ್ತೇ ನೀನ್ ನನ್ಗೆ ಅಪರಿಚಿತ ಆಗೋದೆ. ನನಗ್ ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ಅದನ್ನ ಗೊತ್ತು ಮಾಡ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ಸುಮ್ನೆ ಸೈಡ್ಗೆ ಹೋಗು, ನನಗ್ ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ತಾಳಿ ಕಿತ್ ಮೇಲೆ ಪೊಗರು ಇನ್ನೂ ಜಾಸ್ತಿನೇ ಆದಂಗಿದೆ. ನನ್ ಸ್ವಾಭಿಮಾನನ ಆತ್ಮ ಗೌರವನ ನಿನ್ ಪೊಗರು ಅಂತ ಕರೆಯೋದಾದ್ರೆ ಕರ್ಕೋ, ನಾನೇನ್ ತಲೆ ಕೆಡಿಸ್ಕೊಳಲ್ಲ. ಡೈಲಾಗ್ ಕ್ವೀನ್ ಆಗ್ಬಿಟ್ಟಿದ್ಯಾ. ಪರವಾಗಿಲ್ಲ, ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ದಿಕ್ಕಿಲ್ದೆ ಬೀದಿಗೆ ಬೀಳ್ತೀಯ ಅನ್ಕೊಂಡಿದ್ದೆ, ಆದ್ರೆ ದುನಿಯಾ ಬೇರೆನೇ ಇದ್ದಂಗಿದೆ. ನೀನಿಲ್ಲ ಅಂದ್ರೆ ಜಗತ್ತೇ ಮುಗ್ದೋಯ್ತು ಅಂತ ಅನ್ಕೊಂಡಿದ್ಯಾ? ಒಂದೊಳ್ಳೆ ಜಗತ್ತಿದೆ ಅಂತ ಗೊತ್ತಾಗಿದ್ದೆ ನೀನ್ ನನ್ನಿಂದ ದೂರ ಆದ್ಮೇಲೆ. ಕ್ಯಾ ಬಾತೆ, ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂತಂದ್ರೆ ಅಲ್ಲೇ ಅರ್ಥ ಆಗ್ತಿದೆ ಯಾರೋ ಒಳ್ಳೆ ಕುಳನೆ ಬುಟ್ಟಿಗೆ ಹಾಕೊಂಡಿದ್ಯಾ ಅಂತ. ಮೈ ಕೈ ತುಂಬಿಕೊಂಡಿರೋ ನೋಡಿದ್ರೆ ಗೊತ್ತಾಗ್ತಿದ್ಯಲ್ಲ. ಶಾರದೆ